ಮಹಾಲಕ್ಷ್ಮಿ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆದಂತಹ ಮರಣೋತ್ತರ ಪರೀಕ್ಷೆ ಪೂರ್ಣವಾಗಿದೆ. ಮಹಾಲಕ್ಷ್ಮಿ ದೇಹದ 50 ತುಂಡನ್ನ ಪರೀಕ್ಷೆಗೆ ಒಳಪಡಿಸಿದ್ರು ವೈದ್ಯರು. ಡಾಕ್ಟರ್ ದಿಲೀಪ್ ಅಂಡ್ ಟೀಮ್ನಿಂದ ಮರಣೋತ್ತರ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮುಗಿಸಲಾಗಿದೆ. ಕುಟುಂಬಸ್ಥರಿಗೆ ಮೃತದೇಹವನ್ನ ಈಗಾಗಲೇ ಹಸ್ತಾಂತರ ಮಾಡಿದ್ದಾರೆ. ಆಂಬ್ಯುಲೆನ್ಸ್ನಲ್ಲಿ ಮಹಾಲಕ್ಷ್ಮಿಯ ಮೃತದೇಹವನ್ನ ಚಿತಾಗಾರದತ್ತ ಕೊಂಡೊಯ್ತಾ ಇದ್ದಾರೆ ಕುಟುಂಬಸ್ಥರು. ಬೆಂಗಳೂರಿನಲ್ಲೇ ಅಂತ್ಯ ಸಂಸ್ಕಾರ ಮಾಡುವಂತಹ ನಿಟ್ಟಿನಲ್ಲಿ ಶಾಂತಿನಗರದ ಶವಾಗಾರಕ್ಕೆ ಅಂತ್ಯ ಸಂಸ್ಕಾರಕ್ಕಾಗಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಆಂಬ್ಯುಲೆನ್ಸ್ನಲ್ಲಿ ಮೃತದೇಹವನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸಗಳಾಗ್ತಾ ಇದೆ. ಇಲ್ಲಿಯವರೆಗೂ ಬೌರಿಂಗ್ ಆಸ್ಪತ್ರೆಯಲ್ಲಿ ಮಹಿಳೆಯ ಪೀಸ್ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು. ಪ್ರತಿಯೊಂದು ತುಂಡನ್ನು ಕೂಡ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ರು. ಹಲವಾರು ರೀತಿಯ ಎಕ್ಸಾಮಿನೇಷನ್ ಮಾಡಲಾಯಿತು. ಹೇಗೆ ನಡೆದಿದೆ ಈ ಕೃತ್ಯ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪರೀಕ್ಷೆಯಿಂದ ಸಿಕ್ಕಿರುವಂತಹ ಔಟ್ಪುಟ್ ಏನು, ವರದಿ ಏನು ಅನ್ನೋದು ಸದ್ಯ ಎಲ್ಲರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದೇಹಕ್ಕೆ ಏನಾದರೂ ಗಾಯಗಳಾಗಿತ್ತಾ ಈ ಹತ್ಯೆ ನಡೆಯೋ ಮುನ್ನ ಮತ್ತು ಯಾವಾಗ ನಡೆದಿರುವಂತಹ ಘಟನೆ ಇದು, ಘಟನೆಗೆ ಬಳಸಿರಬಹುದಾದಂತಹ ವಸ್ತುಗಳು, ಮಾರಕಾಸ್ತ್ರಗಳು ಏನು ಇತ್ಯಾದಿ ಎಲ್ಲವೂ ಕೂಡ ಈ ಪರೀಕ್ಷೆಯಿಂದ ಉತ್ತರವಾಗಿ ವರದಿಯಲ್ಲಿ ಲಭ್ಯವಾಗುತ್ತೆ. ಆ ವರದಿಯ ರಿಪೋರ್ಟ್ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಮಹಾಲಕ್ಷ್ಮಿಯ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿದೆ. ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಈ ಇಡೀ ಇನ್ಸಿಡೆಂಟ್ ಬೆಳಕಿಗೆ ಬಂತು. ಆನಂತರದಲ್ಲಿ ಪೊಲೀಸರು ಸ್ಥಳ ಮಹಜರು ನಡೆಸಿದ್ರು. ಪೋಸ್ಟ್ಮಾರ್ಟಮ್ಗೆ ಹಾಗೆ ಬೌರಿಂಗ್ ಆಸ್ಪತ್ರೆಗೆ ದೇಹವನ್ನು ಕೊಂಡೊಯ್ಯಲಾಯಿತು. ಒಟ್ಟು 50 ತುಂಡುಗಳನ್ನಾಗಿ ಮಾಡಿದ್ದಾನೆ ಈತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಆ ಕಾರಣಕ್ಕೆ 50 ತುಂಡುಗಳ ಮರಣೋತ್ತರ ಪರೀಕ್ಷೆ, DNA ಇತ್ಯಾದಿ ಎಲ್ಲವನ್ನೂ ಕೂಡ ಇವತ್ತು ನಡೆಸಿದ್ದಾರೆ. FSL ಎಕ್ಸ್ಪರ್ಟ್ ದಿಲೀಪ್ ಅಂಡ್ ಟೀಮ್ ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ. ಕುಟುಂಬಸ್ಥರು ಮೃತದೇಹವನ್ನು ಪಡೆದುಕೊಂಡು ನಂತರ ಶಾಂತಿನಗರದ ಚಿತಾಗಾರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ.